ರೈತ ದೇಶದ ಬೆನ್ನೆಲುಬು ಅಂತ ಹೆಮ್ಮೆಯಿಂದ ಹೇಳ್ತೇವೆ. ಆದರೆ ಆ ರೈತನ ಮಗನಿಗೆ ಮದುವೆ ಮಾಡೋ ಸಮಯ ಬಂದಾಗ ರೈತನ ಮಗ ಬೇಡ ಅಂತ ಹೇಳ್ತೀವಿ. ಯಾಕೆ ಈ ಥರ ನಿರ್ಧಾರಗಳು? ಅವನು ಅವಿದ್ಯಾವಂತನಂತನೋ ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಾನಂತೇಳಿಯೋ ಯಾವುದಕ್ಕೋಸ್ಕರ ಕೊಡ್ತಾ ಇಲ್ಲ ಅಂತ. ಹೀಗೆ ರೈತರ ಮಕ್ಕಳಿಗೆ ಮದುವೆಯಾಗದೆ ಹೋದರೆ ಅದರ ಪರಿಣಾಮ ಬಹು ದೊಡ್ಡದಾಗಿರುತ್ತದೆ. ಕೃಷಿ ಮೇಲಿನ ಆಸಕ್ತಿ ಮುಂದಿನ ಪೀಳಿಗೆಗೆ ಹೋಗೇ ಬಿಡ್ತದೆ ಮತ್ತು ಹಳ್ಳಿಗಳು ಖಾಲಿ ಆಗ್ತಾವು. ಭೂಮಿ ಇದ್ರೂ ಮಾಡಾರಿಲ್ಲ. ಆದ್ರೆ ನಾವು ಮಾತಿಗಷ್ಟೇ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತ ದೇಶಕ್ಕೆ ಹಾಕುತ್ತಾನೆ ಅನ್ನ, ಅವನಿಗ್ಯಾರು ಕೊಡಲ್ಲ ಹೆಣ್ಣ, ಅವನಿಗ್ಯಾರು ಮಾಡಿ ಹಾಕೋರು ಅನ್ನ. ಹೀಗೆ ಆಗುತ್ತಾ ಹೋದರೆ ಮುಂದೊಂದು ದಿನ ತಿನ್ನಬೇಕಾಗುತ್ತದೆ ಎಲ್ಲರೂ ಮಣ್ಣ.